ಅವ್ನು ಯಾವಾಗಲೂ ಗಾಬರಿ ಅವನ್ರೆ ಅಂಥದ್ದಿಲ್ಲ. ನೋಡಿ ಬಂತು ಕಾಡಾನೆಯಲ್ಲಿ ಡಾಟ್ ಆಗಿರೋದು. ಓ ಬರ್ತಾ ಇದೆ ನೋಡಿ ಇಲ್ಲಿ. ಓ ಇಲ್ಲಿ ಇಲ್ಲಿ ಇವಾಗ ಅಳ್ಳಾಡ್ತೈತೆ. ಓ ನೀರ್ ಹತ್ರ ಹೊಟ್ಟೋದ್ರೆ ಕಷ್ಟ ಈಗ. ಅಯ್ಯೋ ನಮಸ್ತೆ ಮೆಹಬೂಬ್ ಶರೀಫ್ ಅವರೇ. ನಮಸ್ಕಾರ ಸರ್. ಮತ್ತೊಂದು ಬಾರಿ ಬೇಲೂರಲ್ಲಿ ಭಾರಿ ಕಾಡಾನೆ ಕಾರ್ಯಾಚರಣೆ. ಯಾಕಂದ್ರೆ ಮೊನ್ನೆ ಒಂದು ಹೆಣ್ಮಗಳು ಬಲಿ ಆಗ್ತಾರೆ. 24 ತಾಸಲ್ಲೇ ಒಂದು ಕಾರ್ಯಾಚರಣೆ ಆಗುತ್ತೆ. ಇದೆಲ್ಲಕ್ಕಿಂತ ವಿಶೇಷವಾಗಿ ದುಬಾರೆಯ ಅಯ್ಯಪ್ಪನ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗುತ್ತೆ. ಏನ್ ಸರ್ ತುಂಬಾ ದೊಡ್ಡ ಮಟ್ಟದ ಫೈಟು ಅಥವಾ ಇನ್ನೇನಾದ್ರೂ ಆಯ್ತಾ ಆನೆ ಮಧ್ಯ? ಇದು ಫೈಟ್ ಅಂತ ಹೇಳಿದ್ರೆ ಸರ್, ಕಾರ್ಯಾಚರಣೆ ಸಂದರ್ಭದಲ್ಲಿ ನಮ್ಮ ಸಾಕಾನೆಗಳು ನಮ್ಮ ಭೈರಾಪುರದಲ್ಲಿ ಕ್ಯಾಂಪ್ ಹಾಕಿತ್ತು ಸರ್. ಇದು ಯಾಕಂತ ಹೇಳಿದ್ರೆ ಮೊನ್ನೆ ದಿವಸ ನೀವು ಎಲ್ಲಾ ಮೀಡಿಯಾಗಳಲ್ಲಿ ಎಲ್ಲ ನೋಡಿರ್ಬೋದು, ಒಂದು ಮಹಿಳೆ ಬಲಿ ಆಗ್ತಾರೆ ಒಂದು ಕಾಡಾನೆ ದಾಳಿಯಿಂದ. ಅದು ಸಕಲೇಶ್ಪುರ ರೇಂಜ್ ಮೂಗ್ಲಿ ಭಾಗ ಬರುತ್ತೆ ಸರ್. ಎಸ್ಟೇಟ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಈ ಪಾಪ ಒಂದು ರೈತ ಮಹಿಳೆ ಸಾವನ್ನಪ್ತಾರೆ. ಇದ್ದಕ್ಕಿದ್ದಂಗೆ ಒಂದು ಆನೆ ಕಾಡಾನೆ ದಾಳಿ ಮಾಡುತ್ತೆ. ದಾಳಿ ಮಾಡಿದ ನಂತರ ತುಂಬಾ ದೂರ ಬೆರೆಸ್ಕೊಂಡೋಗಿ ದಾಳಿ ಮಾಡುತ್ತೆ ಅನ್ನೋ ವಿಷಯನ ಅಲ್ಲಿಯ ಸ್ಥಳೀಯರಾಗಿರ್ಬೋದು, ಅವ್ರ ಜೊತೆ ಇದ್ದವರ ಒಂದು ಮಾಹಿತಿ ಸಿಗುತ್ತೆ ಸರ್. ಅದರ ನಂತರ ಅಲ್ಲಿ ಒಂದು ಎಲ್ಲರ ಒಂದು ಆಕ್ರೋಶ ಆಗುತ್ತೆ, ಈ ಕಾಡಾನೆನ ಈ ಪುಂಡಾನೆನ ಸೆರೆ ಹಿಡಿಲೇಬೇಕು ಅಂತ ಹೇಳಿ. ಇದು ನಮ್ ಸೈಡಿ ಗುಂಪಲ್ಲಿರುವಂತ ಕಾಡಾನೆ ಅಲ್ಲ ಸರ್. ಇದು ಕೊಡಗು ಭಾಗದಿಂದ ಹೊಸದಾಗಿ ಬಂದಿರುವಂತ ಕಾಡಾನೆನೆ ಅಂತ. ಯಾಕಂದ್ರೆ ಇದು ಮಧ್ಯ ಭಾಗದಲ್ಲಿ ನಮ್ಮ ಭೀಮಾ ದಂತ ಕಳ್ಕೊಂಡಿದ್ದ ಸಮಯದಲ್ಲಿ ಅಲ್ಲಿ ಒಂದು ಹೊಸ ಆನೆ ಬಂದಿತ್ತು, ತುಂಬಾ ರೋಷವಶ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ವಿ ನಾವೆಲ್ಲ. ಅದೇ ಆನೆ ಅದ್ರ ಭೀಮಾ ಈ ಕಡೆ ಬಂದ ನಂತರ ಅಲ್ಲಿಂದ ನಮ್ಮ ಬೇಲೂರು ಭಾಗಕ್ಕೆ ಬಂದಂತ ಈ ಕಾಡಾನೆ ಮೊನ್ನೆ ಒಂದು ನಾಯಿನ ಬೆರೆಸ್ಕೊಂಡು ಹೋಗಿ ಮನೆ ಹತ್ರ ಜನಗಳಿಗೂ ಕೂಡ ಬೆರೆಸುವಂತ ಕೆಲಸನ ಮಾಡುತ್ತೆ ಸರ್. ಮಾರನೇ ದಿವಸ ಒಂದು ಮಹಿಳೆ ಮೇಲೆ ದಾಳಿ ಮಾಡುತ್ತೆ ಸರ್. ಇದು ಕ್ರೋಶ ಹೆಚ್ಚಾಗುತ್ತೆ. ಅದ್ರ ನಂತರ ಈ ಪುಂಡಾನೆನ ಸೆರೆ ಹಿಡಿಯೋ ಕಾರ್ಯಕ್ರಮನೂ ಕೂಡ ಇಲಾಖೆಯವರು ಕೂಡ ಸಚಿವರಿಗೆ ಮನವಿ ಮಾಡಿ ಈ ಕಾಡಾನೆ ಹಿಡಿಯುವಂತ ಒಂದು ಕಾರ್ಯಾಚರಣೆಗೆ ಬರ್ತಾರೆ ಸರ್. ಬಂದಿದ್ದು ನಮ್ಮ ಭೈರಾಪುರ ಒಂದು ಏರಿಯಾ ಬರುತ್ತೆ, ನಮ್ಮ ಹಾಸನ ಆಲೂರು ಭಾಗದ ಹತ್ರ ಒಂದು ಭೈರಾಪುರ ಅಂತ ಬರುತ್ತೆ. ಅಲ್ಲಿ ಸಾಕಾನೆ ಕ್ಯಾಂಪ್ ಹಾಕ್ತಾರೆ ಸರ್. ನಮ್ಮ ಧನಂಜಯ, ಸುಗ್ರೀವ, ಲಕ್ಷ್ಮಣ, ಅಯ್ಯಪ್ಪ ಮತ್ತೆ ನಮ್ಮ ಶ್ರೀರಾಮ ಈ ಆನೆಗಳು ಕೂಡ ಅಲ್ಲಿ ಕ್ಯಾಂಪ್ ನ ಹಾಕುತ್ತೆ. ಅದ್ರ ನಂತರ ಸರ್ ಈ ಕೊಂದಂತಹ ಕಾಡಾನೆ, ಈ ಏನ್ ಮಹಿಳೆನ ಬಲಿ ಪಡೆದಂತ ಕಾಡಾನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಮ್ಮ ಬೇಲೂರು ತಾಲೂಕು ಆನೆ ಕಾರ್ಯಪಡೆಯವರು, ಇಟಿಎಫ್ನವರು ಮತ್ತೆ ಸಕಲೇಶ್ಪುರ ಅವರು ಜಂಟಿಯಾಗಿ ಈ ಟ್ರ್ಯಾಕ್ ನ ಮಾಡ್ತಾರೆ, ಈ ಆನೆ ಎಲ್ಲಿದೆ ಅಂತ. ನಂತರ ಈ ಆನೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಬಂದ್ರೆ ನಮ್ಮ ಬೇಲೂರು ರೇಂಜ್ ಕಡೆಗೆ ಬರುತ್ತೆ. ಅದು ಬಿಳ್ಗುಳ್ಳಿ ಕೈಮರ ಅನ್ನೋ ಒಂದು ಭೀಮಾ ಓಡಾಡುವಂತ ಜಾಗದಲ್ಲಿ ಇದು ಕೂಡ ಬರುತ್ತೆ. ಬಿಳ್ಗುಳ್ಳಿ ಎಸ್ಟೇಟ್ ಒಂದು ತೋಟದಲ್ಲಿ ಇದು ನಿಂತಿರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಸಾಕಾನೆಗಳು ನಿನ್ನೆ ಮಧ್ಯಾಹ್ನ ಒಂದು 3-3:30 ಸಮಯದಲ್ಲಿ ನಮ್ಮ ಬಿಳ್ಗುಳ್ಳಿ ಎಸ್ಟೇಟ್ ಕಡೆಗೆ ಬರುತ್ತೆ ಸರ್. ಬಂದ ನಂತರ ಈ ಕಾಡಾನೆನ ಟ್ರ್ಯಾಕ್ ಮಾಡಿರ್ತಾರೆ. ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ, ಈ ರೋಷವೇಷವಾದಂತ ಕಾಡಾನೆನ ಯಾವ ರೀತಿ ಹಿಡಿತಾರೆ, ಪುಂಡಾನೆನೆ ಅಂತ ಹೇಳ್ಬೋದು ಸರ್. ಅಷ್ಟು ರೋಷವೇಷ ಸಿಟ್ಟಲ್ಲಿರುವಂತ ಪುಂಡಾನೆನ ಯಾವ ರೀತಿ ಹಿಡಿತಾರೆ ಅಂತ ತುಂಬಾ ಜನ ಪಬ್ಲಿಕ್ ಕೂಡ ಇದ್ರು ಸರ್. ಸಾರ್ವಜನಿಕರು ಕೂಡ ತುಂಬಾ ಜನ ಇದ್ರು, ರೈತರು ಕೂಡ ತುಂಬಾ ಜನ ಇದ್ರು. ಅವರಿಗೂ ಒಂದು ದೂರ ಮಾಡುವಂತ ಕೆಲಸನ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಪುಂಡಾನೆ ಅಷ್ಟು ಸುಲಭವಾಗಿ ಕೆಡ್ಡಗೆ ಬಿದ್ದಿಲ್ಲ ಸರ್. ಇಟಿಎಫ್ ಸಿಬ್ಬಂದಿಗಳು ಕೂಡ, ಅರಣ್ಯ ಇಲಾಖೆಯವರು ಕೂಡ ಅದ್ರ ಹಿಂದೆ ಹೋಗಿ ಎಲ್ಲಿದೆ ಅಂತ ನೋಡೋ ಟೈಮಲ್ಲಿ ಮನುಷ್ಯರಿಗೆ ನೋಡಿದ್ರೆ ಸಾಕು ಬೆರೆಸ್ಕೊಂಡು ಬರುವಂತಹ ಆನೆ. ಮತ್ತೆ ಬೆರೆಸ್ಕೊಂಡು ಬಂದ್ರೆ ಸಾಲದು, ಎಷ್ಟು ದೂರ ಓಡ್ತಾರೋ ಮನುಷ್ಯ ಅಷ್ಟೂ ದೂರ ಬೆರೆಸ್ಕೊಂಡು ಬಂದು ಸಾಯಿಸುವಂತ ಆನೆ ಸರ್. ಇದು ಮದಾಗಿದ್ರೆ ಏನು ಇಲ್ಲ ಸರ್, ಒಂಥರ ಗಾಬರಿಗೊಂಡಂತ ಆನೆ ಸರ್. ಇದು ಗಾಬರಿಗೊಂಡು ಮನುಷ್ಯರ ಮೇಲೆ ದಾಳಿ ಮಾಡುವಂತ ಆನೆ. ಮನುಷ್ಯರು ಏನಾದ್ರು ನನಗೆ ಮಾಡ್ಬಿಡ್ತಾರೋ ಅನ್ನೋ ಮನೋಭಾವನೆ ಅದ್ರ ಮನಸ್ಸೊಳಗೆ ಇತ್ತೋ ಏನೋ. ಮನುಷ್ಯರಿಗೆ ನೋಡಿದ್ರೆ ಸಾಕು, ನಾಯಿಗಳಿಗೆ ನೋಡಿದ್ರೆ ಸಾಕು, ಎಲ್ಲಿವರೆಗೂ ಓಡ್ತಾರೋ ಅವರಿಗೆ ಸೇಫ್ ಆಗಕ್ಕೆ ಜಾಗ ಸಿಕ್ಕಿಲ್ಲ ಅಂದ್ರೆ ಅವರ ಸಾವು ಖಚಿತ ಸರ್ ಈ ಆನೆ ಕೈಲಿ. ಅಂತ ಹೇಳಿದ್ರೆ ಇಲ್ಲಿರುವಂತ ಕಾಡಾನೆ ಗುಂಪುಗಳಲ್ಲಿ ಈ ತರ ಆನೆ ಯಾವ್ದು ಇಲ್ಲ ಸರ್. ಈ ತರ ಮನುಷ್ಯರನ್ನ ನೋಡಿದ್ರೆ ಎಷ್ಟು ದೂರ ಬೇಕು ಅಷ್ಟು ದೂರನೂ ಬೆರೆಸ್ಕೊಂಡು ಬಂದು ಸಾಯಿಸುವಂತ ಆನೆ ಯಾವ್ದು ನಮ್ಮ ಸೈಡ್ ಇರುವಂತ ಗುಂಪುಗಳಲ್ಲಿ ಇಲ್ಲ. 17 ವರ್ಷ ಇರ್ಬೋದು ಸರ್ ಪೈಜಿ ಆನೆ ಸರ್. ಯಾಕಂತ ಹೇಳಿದ್ರೆ ನಮ್ಮ ಅಯ್ಯಪ್ಪನಷ್ಟೇ ಏಜ್ ಇರ್ಬೋದು. ನಮ್ಮ ದುಬಾರೆಯಲ್ಲಿ ಹುಟ್ಟು ಬೆಳೆದಂತ ನಮ್ಮ ಅಯ್ಯಪ್ಪ ಏನ್ ಸಾಕಾನೆ ಇದೆ ಅದ್ರ ಏಜ್ ಅಷ್ಟೇ ಇದ್ರ ಏಜು ಇದೆ ಸರ್. ಕರಡಿ ಯಾವ ರೀತಿ ದಂತ ಇತ್ತು ಮುಂಚಿತವಾಗಿ ಆ ರೀತಿ ಅಷ್ಟೇ ಇದೆ ದಂತ. ಮತ್ತೆ ಹೈಟ್ ಆಗು ಇದೆ, ಚೆನ್ನಾಗಿದೆ ಆನೆ.
ಆದ್ರೆ ಇದು ಯಾಕೆ ಗಾಬರಿಗೊಳ್ತಾ ಇದೆ, ಮನುಷ್ಯರ ಮೇಲೆ ಯಾಕೆ ಅಷ್ಟು ಸಿಟ್ಟಲ್ಲಿದೆ, ಯಾಕೆ ಅಷ್ಟು ರೋಷವೆಷ್ಟಲ್ಲಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇದು ಎಲ್ಲಿಂದ ಬಂತು, ಕೊಡಗು ಭಾಗದಿಂದಾನೇ ಬಂದಿದೆ ಅಂತ ಒಂದು ಅಲ್ಲಿಯ ಒಂದು ಸ್ಥಳೀಯರ ಮಾಹಿತಿ, ಸಿಂಗಲ್ ಆಗಿ ಒಂದು ಆನೆ ಹೊಸದಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಅಲ್ಲಿಂದ ಸಕಲೇಶ್ಪುರದಲ್ಲಿ ಇತ್ತು, ಅಲ್ಲಿಂದ ನಮ್ಮ ಬೇಲೂರು ರೇಂಜ್ ಕಡೆಗೆ ಬಂತು. ಅದ್ರ ನಂತರ ಈ ಕಾರ್ಯಾಚರಣೆ ನಿನ್ನೆ ದಿವಸ ಇದು ಮುಂದುವರಿಸಿದ್ರು ಸರ್. ಆ ಮುಂದುವರಿಸಿದ ಸಂದರ್ಭದಲ್ಲಿ ಬಿಳ್ಗುಳ್ಳಿಗೆ ಬಂದಂತ ನಮ್ಮ ಸಾಕಾನೆಗಳು ಕರ್ತವ್ಯ ಹೂಡಿದಂತ ನಮ್ಮ ಈ ಕಾಡಾನೆ ಅದನ್ನ ಟ್ರ್ಯಾಕ್ ಆದ ನಂತರ ನಮ್ಮ ಸಾಕಾನೆಗಳು ಬಂದ ನಂತರ ಅಲ್ಲಿ ಇದಕ್ಕೆ ಡಾಟ್ ಮಾಡ್ತಾರೆ ಸರ್. ಒಂದು ದೊಡ್ಡ ಎಸ್ಟೇಟ್ ಇದೆ ಅಲ್ಲಿ ಬಿಳ್ಗುಳ್ಳಿ ಹತ್ರ. ಆ ಎಸ್ಟೇಟ್ ಒಳಗಡೆ ಇದ್ದಂತ ಕಾಡಾನೆನ ಗುರುತಿಸಿ ಅದನ್ನ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದ ನಂತರ ಸರ್ ತುಂಬಾ ಆಟ ಆಡ್ಸುತ್ತೆ ಸರ್. ಆಟಾಡ್ಸಿ ಯಾವ ರೀತಿ ಆಟ ಆಯ್ತು ಸರ್? ನೀವು ಅಲ್ಲೇ ಇದ್ರಲ್ಲ? ಹೌದು, ಅದ್ ಏನಾಯ್ತು, 2 ಡಾಟ್ ಆದ ನಂತರ ಅಷ್ಟು ಸ್ಪೀಡ್ ಅಲ್ಲಿ ಅದು ಹೋಗ್ತಾ ಇದೆ. ಅದ್ರ ಹಿಂದ್ಗಡೆ ಇಲಾಖೆಯವರು, ಸಾಕಾನೆಗಳು ಎಲ್ಲ ಹೋಗ್ತಾ ಇರೋದೆ. ಅದು ಒಂದ್ ಕಡೆ ನಿಲ್ತಾ ಇಲ್ಲ ಸರ್. ಅಲ್ಲಿಂದ ಗದ್ದೆಗೆ ಬಂತು. ಗದ್ದೆಲ್ ಬಂದ್ಬಿಟ್ಟು ಒಂದು 3-4 ಕಿಲೋಮೀಟರ್ ಬಂದ ನಂತರ ಕೆರೆ ಸಿಕ್ತು. ಕೆರೆಯಲ್ಲಿ ನೀರ್ ಕುಡಿದ್ಬಿಡುತ್ತೆ ಸರ್. ಯಾಕಂದ್ರೆ ಈ ಅರವಳಿಕೆ ಕೊಟ್ಟಾಗ ನೀರ್ ಕುಡಿದ್ರೆ ಅದ್ರ ಪವರ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಒಂದು ಗಾಬರಿ ಇತ್ತು. ಇನ್ನೊಂದು ಗಾಬರಿ ನಮ್ಮ ಮನ್ಸೊಳಗೆ ಏನಿತ್ತು ಅಂತ ಹೇಳಿದ್ರೆ ಸರ್, ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಭೀಮಾ ಅಂಡ್ ಟೀಮ್ ಇತ್ತು ಸರ್. ಅದೇ ರೂಟ್ ಮುಖ ಮಾಡಿದಂತ ಈ ಡಾಟ್ ಆದ್ಮೇಲೆ ಈ ಕಾಡಾನೆ ಅದೇ ರೂಟಲ್ಲಿ ಹೋಗ್ತಾ ಇದ್ದ. ನಮ್ಮ ಭೀಮಾ ಇರೋ ಜಾಗದ ರೂಟಲ್ಲೇ ಹೋಗ್ತಾ ಇದ್ದ. ಭೀಮನೊಟ್ಟಿಗೆ ನಮ್ಮ ಬೀಟಮ್ಮ ಇದೆ ಸರ್. ಬೀಟಮ್ಮವನ್ನು ಅದರಲ್ಲಿ ಒಂದು 4-5 ಆನೆಗಳಿದಾವೆ. ಮರಿ ಆನೆ ಇದೆ, ಮತ್ತೆ 4 ಆನೆ ಇದೆ. ಮತ್ತೆ ನಮ್ಮ ಭೀಮಾ ಅದನ್ನ ಯಾವತ್ತು ಗಂಡಾನೆಗಳು ನಮ್ಮ ಭೀಮಾ ಮದ ಬಂದಿರುವಂತ ಆನೆ ಇರ್ಬೋದು, ಆದ್ರೆ ಟೀಮ್ ನ ಮುಂದ್ಗಡೆ ಯಾವುದೇ ಆನೆಗಳು ಮುಂದ್ಗಡೆ ಕರ್ಕೊಂಡು ಹೋಗಲ್ಲ. ಇವತ್ತಿನ ಮಟ್ಟಿಗೆ ನಮ್ ಭೀಮಾನೇ ಮುಂದಾಳುತ್ವ ವಹಿಸ್ತಾ ಇದ್ದಾನೆ. ಎಲ್ಲೇ ಹೋಗ್ಬೇಕಾದ್ರೂ ಅದೇ ಫಸ್ಟ್ ಆಗಿ ಮೂವಿಂಗ್ ಆಗ್ತಾ ಇದ್ದಾನೆ. ಅದ್ರ ಹಿಂದ್ಗಡೆ ಈ ಇಡೀ ತಂಡ ಹೋಗ್ತಾ ಇದೆ. ಅದ್ ನೋಡಕ್ ಒಂದ್ ಖುಷಿ ಆಗುತ್ತೆ. ಯಾವತ್ತು ನಮ್ ಭೀಮಾ ಹಿಂದ್ಗಡೆ ಹೋಗೋನು, ಮುಂದ್ಗಡೆ ಹೆಣ್ಣಾನೆಗಳು ಹೋಗೋದು, ಅದ್ರ ನಂತರ ಹಿಂದ್ಗಡೆ ಲಾಸ್ಟಿಗೆ ಹೋಗೋನು. ಈಗ ಎಲ್ಲ ನಮ್ ಭೀಮಾನೇ ಮುಂದೆ ಹೋಗ್ತಾ ಇದೆ ಸರ್. ಈಗ ಹೌದು ಸರ್, ನಮ್ಮ ಮಲಿಗ್ನೂರು ಕುಶಾವರ ಅಂತ ಇದೆ, ಅಲ್ಲಿ ಒಂದು ಗುಜ್ನಳ್ಳಿ ಅಂತ ಇದೆ. ಆ ಭಾಗದಲ್ಲಿ ನಮ್ಮ ಭೀಮಾ ಅಂಡ್ ಟೀಮ್ ಇತ್ತು. ಈ ಡಾಟ್ ಆದ ನಂತರ ನಮ್ಮ ಈ ಕಾಡಾನೆ ಅದೇ ಮುಖ ಮಾಡಿ ನಿಂತಿತ್ತು. ನಮಗೂ ಕೂಡ ಏನ್ ಭಯ ಆಯ್ತು. ಸಂಜೆ ಆಗ್ತಾ ಒಂದು 5:30-6 ಗಂಟೆ ಆಗೇ ಹೋಯ್ತು. ಅಲ್ಲಿವರೆಗೂ ಈ ಕಾಡಾನೆ ಏನಂತ ಹೇಳಿದ್ರೆ ಒಂದ್ ಕಡೆ ನಿಲ್ತಾ ಇರ್ಲಿಲ್ಲ ಸರ್. ಅರವಳಿಕೆ ಕೊಟ್ಟಿದ್ರು ಕೂಡ ಸ್ಲೋ, ಫಾಸ್ಟ್ ಇದ್ದಿದ್ದು ಸ್ವಲ್ಪ ಸ್ಲೋ ಆಯ್ತು. ಎಲ್ಲಿ ಬೀಳುತ್ತೆ ಅನ್ನೋದೇ ಒಂದು ಕುತೂಹಲ ಇತ್ತು. ಅಲ್ಲಿಂದ ಹೋಗ್ತಾ ಇದ್ದಂತ ಈ ಕಾಡಾನೆ ಅದ್ರ ಹಿಂಬಾಲಿಸ್ತಾನೆ ಇಲಾಖೆಯವರು, ನಾವು ಎಲ್ಲಾ ಹೋಗ್ತಾ ಇದ್ವಿ. ಅದ್ರ ನಂತರ ಒಂದು ಕೆರೆ ಸಿಕ್ತು, ಅಲ್ಲಿ ನೀರ್ ಕುಡಿದ್ಬಿಡ್ತು. ನೀರ್ ಕುಡಿದ ನಂತರ ನಮ್ಗೆಲ್ಲ ಏನ್ ಮನ್ಸಲ್ಲಿ ಈಗ ಅರವಳಿಕೆ ಇಳ್ದೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಮತ್ತೆ ಅಲ್ಲಿಂದ ಒಂದ್ ಕಡೆ ಇನ್ನೊಂದು ತೋಟ ಇದೆ, ಅವ್ರ ತೋಟದ ಹತ್ರ ಹೋಯ್ತು. ಅಲ್ಲಿ ದೋಲ್ ಮನೆ ಅಂತ ಬರುತ್ತೆ. ಆ ಬಿಳ್ಗುಳ್ಳಿಯಿಂದ ದೋಲ್ ಮನೆ ಕಡೆಗೆ ಹೋಯ್ತು. ಒಂದು ಹೆಚ್ಚು ಕಡಿಮೆ ಅಲ್ಲಿಂದ 3 ಕಿಲೋಮೀಟರ್. ಆ ತೋಟದೊಳಗಡೆಯಿಂದನೇ ಹೋಯ್ತು. ಹಿಂಬಾಲಿಸ್ತಾ ತುಂಬಾ ಜನಗಳು ಕೂಡ ತುಂಬಾ ಜನ, ಅವರಿಗೂ ಕೂಡ ಪೊಲೀಸ್ ಇಲಾಖೆಯವರು ಅವಾಯ್ಡ್ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಕಾಡಾನೆ ಫಸ್ಟೇ ರೋಷ್ ಆಗಿದೆ. ಯಾವಾಗ ಅರವಳಿಕೆ ಇಳಿದು ಹೋಗುತ್ತೋ, ನೀರ್ ಕುಡಿದ ನಂತರ ಯಾರ ಮೇಲೆ ದಾಳಿ ಮಾಡುತ್ತೋ ಅನ್ನೋದು ಒಂದು ಇಲಾಖೆಯ ಒಂದು ಜವಾಬ್ದಾರಿ ಇರುತ್ತೆ. ಇದು ಯಾರಿಗೂ ಏನು ಹೆಚ್ಚು ಕಡಿಮೆ ಆಗ್ದಲೆ ಮತ್ತೆ ಕೂಡ ಅವರ ಒಂದು ಪ್ರಾಣಕ್ಕೂ ಕೂಡ ಹಾನಿನೂ ಉಂಟಾಗುವ ಸಂಭವಗಳು ತುಂಬಾ ಇರುತ್ತೆ. ETF ಆಗಿರ್ಬೋದು, ಅರಣ್ಯ ಇಲಾಖೆಯವರ ಮೇಲಾಗಿರ್ಬೋದು, ಯಾರ ಮೇಲೂ ಕೂಡ ದಾಳಿ ಆಗುವ ಸಂಭವಗಳು ತುಂಬಾ ಇರುತ್ತೆ. ಟೈಮು ಆವಾಗ ಹೆಚ್ಚು ಕಡಿಮೆ 6 ಗಂಟೆ ಆಗೋಯ್ತು ಸರ್. ಅದು ಬಿದ್ದಿರ್ಲಿಲ್ಲ. ಹೌದು ಸರ್, ಸಂಜೆ ಆಗ್ತಾ ನಮಗೂ ಕೂಡ ಈಗ ಇವತ್ತು ಕಾರ್ಯಾಚರಣೆ ಮುಗೀತೇನೋ, ಅರವಳಿಕೆ ಬೇರೆ ಕೊಟ್ಟಿದ್ದಾರೆ, ಈ ಕಾಡಾನೆ ಭೀಮಾ ಬೇರೆ ಹತ್ರದಲ್ಲಿದ್ದಾನೆ, ಏನಾಗ್ಬೋದು ಅನ್ನೋದು ಒಂದು ಕುತೂಹಲಕಾರಿ ವಿಷಯ ಆಯ್ತು. ಮತ್ತೆ ಸ್ವಲ್ಪ ಹೊತ್ತು ಇಲಾಖೆಯವರೆಲ್ಲ ಸ್ವಲ್ಪ ಮುಖ ಚಪ್ಪೆ ಆಗಿತ್ತು ಎಲ್ಲಾರ್ದು. ಅದ್ರ ನಂತರ ಮತ್ತೆ ಒಂದ್ ಕಡೆ ಹೋಗ್ತಾ ಒಂದ್ ಕಡೆ ನಿಂತಿದೆ ಅಂತ ಮಾಹಿತಿ ಸಿಕ್ತು. ಅಲ್ಲಿಂದ ಹಿಂಬಾಲಿಸ್ತಾ ಹೋದವರು ನಾವು ದೋಲ್ಮನೆ ಗ್ರಾಮದಲ್ಲಿ ಅಲ್ಲಿ ಒಂದು ತೋಟದಲ್ಲಿ ನಿಂತ್ಕೊಂಡ ನಂತರ ಮತ್ತೆ ಮೂವ್ ಆಗಕ್ ಸ್ಟಾರ್ಟ್ ಆಯ್ತು ಸರ್. ಮೂವ್ ಆದಾಗ ಸಂಜೆ 6:30-7 ಗಂಟೆ ಸಮಯ, 1 ಗಂಟೆ ಮತ್ತೆ ಕಳೆದೋಯ್ತು. ಭೀಮಾ ಕೂಡ ಹತ್ರ ಬರುತ್ತಂತ ಅದಕ್ಕೆ ಚದುರಿಸುವಂತ ಆ ಕಡೆಗೆ ವಾಪಸ್ ಪಟಾಕಿ ಹೊಡೆದು ಮಾಡ್ತಾ ಇದ್ರು ಇಲಾಖೆಯವರು. ಅದು ಕೂಡ ಇಲ್ಲಿಗೆ ಬಂದ್ಬಿಟ್ರೆ ಈ ಕಾರ್ಯಾಚರಣೆನೇ ನೆನೆ ನಡೀತಾ ಇರ್ಲಿಲ್ಲ. ಆ ತರ ಒಂದು ಸಂದರ್ಭ ಹುಟ್ಕೊಳ್ತು. ಅದ್ರ ನಂತರ ಈ ಕಾಡಾನೆ ಒಂದು 6:45-7 ಗಂಟೆ ಸಂದರ್ಭದಲ್ಲಿ ಒಂದ್ ಕಡೆ ನಿಂತ್ಕೊಂಡ ಮೇಲೆ ಆಮೇಲೆ ಬಿತ್ತು. ಅದ್ರ ನಂತರ ನಮ್ಮ ಸಾಕಾನೆಗಳೆಲ್ಲ ಹತ್ತಿರದಲ್ಲೇ ಇತ್ತು. ಹಗ್ಗ ಎಲ್ಲ ತರಿಸ್ಕೊಂಡು ಹಗ್ಗ ಹಾಕಿ ರೆಡಿ ಮಾಡಿ ಹೆಚ್ಚು ಕಡಿಮೆ ಒಂದು 8 ಗಂಟೆ ಸಂದರ್ಭದಲ್ಲಿ ಗಾಡಿಗೆ ಲೋಡ್ ಮಾಡುವಂತ ಕೆಲಸನ ಮಾಡಿದ್ರು ಸರ್. ಏನಾಗ್ಲಿಲ್ಲ. ಇದ್ರ ಮಧ್ಯದಲ್ಲಿ ಮುಂಚಿತವಾಗಿ ಈ ಸಾಕಾನೆಗಳನ್ನ ನೋಡಿದ್ದೇ ಸಾಕು, ಇದು ತುಂಬಾ ಫಾಸ್ಟ್ ಆಗೋಯ್ತು. ಆ ಡಾಟ್ ಹೊಡೆದ ನಂತರ ಸಾಕಾನೆಗಳನ್ನ ನೋಡಿದ ನಂತರ ಇದು ಫಾಸ್ಟ್ ಆಗಿ ಒಂದ್ ಕಡೆ ನಿಲ್ತಾ ಇಲ್ಲ.
ಆಪೋಸಿಟ್ ಆಗಿ ಒಂದು 2 ಆನೆ ನಮ್ಮ ಸುಗ್ರೀವ ಮತ್ತೆ ಇನ್ನೊಂದು ಲಕ್ಷ್ಮಣ ಆನೆಗಳು ಮುಂದೆ ಬಂದ್ರೆ, ಈ ಕಡೆಯಿಂದ ಹಿಂದೆಯಿಂದ ಧನಂಜಯ, ನಮ್ಮ ಅಯ್ಯಪ್ಪ, ಶ್ರೀರಾಮ ಆನೆಗಳು ಹಿಂದ್ಗಡೆ ಬರ್ತಾ ಇತ್ತು. ಇದನ್ನ ನೋಡಿದ್ದೆ ಈ ಕಾಡಾನೆ ಓಡಕ್ ಸ್ಟಾರ್ಟ್ ಮಾಡ್ತು. ಓಡಿ 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 ಲಾಸ್ಟಿಗೆ ಒಂದು 6:30-7 ಗಂಟೆ ಸಂದರ್ಭದಲ್ಲಿ ಅರವಳಿಕೆ ಸ್ವಲ್ಪ ಅದನ್ನ ತುಂಬಾ ಹತ್ತುತ್ತೆ ಅನ್ನೋ ತಲೆಗೆ. ಅದ್ರ ನಂತರ ಅದು ಸ್ವಲ್ಪ ತೂಗಾಡ ಸ್ಟಾರ್ಟ್ ಮಾಡಿ ಒಂದ್ ಕಡೆ ನಿಂತ್ಕೊಳ್ತು. ಆವಾಗ ನಾವು ಅಲ್ಲೇ ಇದ್ವಿ. ಅದ್ರ ನಂತರ ಇಲಾಖೆಯವರೆಲ್ಲ ಬಂದು ಹೀಗೆ ಇಲ್ಲೇ ಒಂದು ಸೆರೆ ಹಿಡಿಯೋದು ಅಂತ ಹೇಳ್ಬಿಟ್ಟು ಸೆರೆ ಹಿಡಿದು ಲೋಡ್ ಮಾಡೋದು ಅಂತ ಹೇಳಿ ನಿರ್ಧಾರ ಆಯ್ತು. ಅದ್ರ ನಂತರ ನಮಗ್ ಭಯ ಇದ್ದಿದ್ದು ಏನಂತ ಹೇಳಿದ್ರೆ, ಭೀಮಾ ಟೀಮ್ ಯಾವಾಗ ಸಂಜೆ ಆಯ್ತು ಅಂದ್ರೆ ಅದು ಒಂದ್ ಕಡೆಯಿಂದ ಒಂದ್ ಕಡೆ ಕಾಡಾನೆಗಳ ಗುಂಪು ಓಡಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮೂಯಿಂಗ್ ಇದ್ದಂತ ನಮ್ ಕಡೆಗೆ ಮೂಯಿಂಗ್ ಇದ್ದಂತ ಕಾಡಾನೆ ನಮ್ಮ ಭೀಮನ ಗುಂಪು ಯಾವಾಗ ಬರುತ್ತೋ ಏನಾಗುತ್ತೋ ಅನ್ನೋ ಒಂದು ಕುತೂಹಲ ಇತ್ತು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಸರ್, ಈ ಒಂದು ನಾನು ಕಾರ್ಯಾಚರಣೆ ನೋಡಿದ್ದು ಭೀಮಾ ಸಾಕಾನೆ ಭೀಮಾ ಮತ್ತೆ ಇನ್ನೊಂದು ನಮ್ಮ ಹಲವು ಆನೆಗಳು ಇನ್ನು ಏಕಲವ್ಯ ಅವೆಲ್ಲ ಬಂದಿರ್ಲಿಲ್ಲ. ಇದು ನಮ್ಮ ಶ್ರೀರಾಮ, ಧನಂಜಯ, ಸುಗ್ರೀವ, ಲಕ್ಷ್ಮಣ, ಅಯ್ಯಪ್ಪ ಈ ಆನೆಗಳು ಯಾವ ರೀತಿ ನಿಭಾಯಿಸ್ತವೆ ಈ ಕುಂಡಾನೆ ಸೆರೆಯಲ್ಲಿ ಅನ್ನೋದು ಒಂದು ಕುತೂಹಲ ಇತ್ತು. ನಮ್ಗೆ ನೋಡ್ಲೇಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಆದ್ರೆ ಒಳ್ಳೆ ಚೆನ್ನಾಗಿ ನಮ್ಗೆ ನಿಭಾಯಿಸುವಂತ ಕೆಲಸ ಇವತ್ತು ನಮ್ಮ ಸಾಕಾನೆಗಳು ಮಾಡಿದ್ದಾರೆ ಸರ್. ಅಂದ್ರೆ ಕಂಪ್ಲೀಟ್ ಹೊಸ ಟೀಮ್ ಅಂತೀರಾ ಆನೆದು? ಹೊಸ ಟೀಮ್ ಸರ್, ಹೊಸ ಟೀಮು. ಅಷ್ಟೇ ಅನುಭವದಲ್ಲಿ ನಮ್ಮ ಅಭಿಮನ್ಯು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾನೋ ಅದೇ ರೀತಿ ಇದು ಕೂಡ ಅದೇ ಟ್ರೈನ್ ಅಪ್ ಅಲ್ಲಿ ಯಾವ ರೀತಿ ಅದನ್ನ ಹಿಡಿಯೋದು ಮತ್ತೆ ಹಗ್ಗದಲ್ಲಿ ಯಾವ ರೀತಿ ಎಳ್ಕೊ ಬರೋದು ನಮ್ಮ ಸುಗ್ರೀವ ನೇತೃತ್ವದಲ್ಲಿ ಕಾಡಿಂದ ಹೊರಗಡೆ ಎಳೆಯುವಂತ ಕೆಲಸ ನಮ್ಮ ಸುಗ್ರೀವ ಮಾಡ್ತು. ಅಯ್ಯಪ್ಪ ಮತ್ತೆ ಧನಂಜಯ ಇದನ್ನ ತಳ್ಳುವಂತ ಕೆಲಸ ಮಾಡ್ತು. ತುಂಬಾ ಚೆನ್ನಾಗಿ ಇದ್ ಮಾಡ್ತು. ಮತ್ತೆ ಅಯ್ಯಪ್ಪ ಮತ್ತೆ ಈ ಕಾಡಾನೆಗೆ ಫೈಟ್ ಕೊಟ್ಟು ನಮ್ಮ ಅಯ್ಯಪ್ಪ ಅದ್ರಿಗೆ ಒಂದು 4-5 ಡೋಸ್ ಕೂಡ ಕೊಟ್ಟಿದ್ದಾನೆ. ನಮ್ಮ ಅಯ್ಯಪ್ಪ 8 ಕೊಟ್ಟಿದ್ದಾನೆ. ಅದು ಒಂದು ನಮ್ಮ ಅಭಿಮನ್ಯು ಕೂಡ ಸರ್ ಒಂದು 12 ವರ್ಷ 13 ವರ್ಷದಲ್ಲಿ ಈ ಕಾರ್ಯಾಚರಣೆಗಳಿಗೆ ಭಾಗಿಯಾಗಕ್ ಸ್ಟಾರ್ಟ್ ಮಾಡಿತಂತೆ. ಇವತ್ತು ನಮ್ಮ ದುಬಾರೆಯ ಸಾಕಾನೆ ಆದಂತ ಅಯ್ಯಪ್ಪ ಇವಾಗ 15 ವರ್ಷ ಈಗಲೇ ಒಂದು ಕಾರ್ಯಾಚರಣೆಗೆ ಬಳಸ್ತಾ ಇರೋದು ತುಂಬಾ ಒಂದು ಖುಷಿ ವಿಶೇಷನೂ ಇದೆ ಮತ್ತೆ ಖುಷಿನೂ ಇದೆ ಸರ್. ಯಾಕಂತ ಹೇಳಿದ್ರೆ ಇದು ಒಳ್ಳೆ ಟ್ರೈನ್ ಅಪ್ ಆದ್ರೆ ನಮ್ಮ ಅಭಿಮನ್ಯು ತರಾನೇ ಮುಂದೆ ಬರ್ಬೋದು ಅಂತ ಈ ಆನೆ ಮೇಲೆ ಒಂದು ಭರವಸೆ ಇದೆ ಸರ್ ನಮ್ಗೆ. ನೀನ್ ಎಲ್ಲಾರು ಹೇಳ್ತಾ ಇದ್ರೆ ಎಕ್ಸ್ಪರ್ಟ್ಸ್? ಹೌದು ಸರ್. ಯಾಕಂದ್ರೆ ಮುಂದೆ ನಾವು ಹೇಳ್ತಾ ಇದ್ವಿ ಸರ್, ಹಿಂದೆ ಒಂದ್ ಸ್ವಲ್ಪ ಜನ ಏನೇನೋ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ನಮ್ಮ ಅನಿಸಿಕೆ ಪ್ರಕಾರ ಸರ್, ಅರ್ಜುನ, ಅಭಿಮನ್ಯು ಇಂಥ ಆನೆಗಳು ಕಾರ್ಯಾಚರಣೆಯಲ್ಲಿ ಮುಂದಾಳತ್ವ ವಹಿಸಿ ಕಾರ್ಯಾಚರಣೆಯನ್ನ ಒಳ್ಳೆ ಚೆನ್ನಾಗಿ ನಿಭಾಯಿಸ್ತಾ ಇತ್ತು ಅಂತ ನಾವು ಹೇಳ್ತಾ ಇದ್ವಿ. ಸಾಕಾನೆಗಳ ಬಗ್ಗೆ ಈ ಕಾಡಾನೆಚರಣೆ ಬಗ್ಗೆ ನಮ್ಗೆ ಅಷ್ಟು ಒಂದು ನಂಬಿಕೆ ಇರ್ಲಿಲ್ಲ. ಯಾಕಂದ್ರೆ ನಾವು ನೋಡಿರ್ಲಿಲ್ಲ. ಇದು ಕ್ಯಾಂಪ್ ಅಲ್ಲೇ ಹುಟ್ಟಿದಂತ ಆನೆ ಇಷ್ಟು ಒಳ್ಳೆ ಚೆನ್ನಾಗಿ ಪಳಗಿದೆ ಅಂತ ಹೇಳಿದ್ರೆ, ಇಷ್ಟು ಚೆನ್ನಾಗಿ ಮಾತು ಕೇಳುತ್ತೆ, ಇಷ್ಟು ಚೆನ್ನಾಗಿ ನಿಭಾಯಿಸುತ್ತೆ ಅಂತ ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಅಷ್ಟು ಚೆನ್ನಾಗಿನೇ ಒಂದು ತೋರಿಸ್ಕೊಟ್ಬಿಟ್ಟ ನಮ್ಮ ಅಯ್ಯಪ್ಪ ಆನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಶೇಷವಾಗಿ ನಿಮ್ಗೆ ಆಶ್ಚರ್ಯ, ಎಲ್ಲರಿಗೂ ಹೊಸ ಆಶ್ಚರ್ಯ ಆಗಿದೆ. ಹೌದು ಸರ್. ಹಿಂದೆ ನಾವು ಹೇಳ್ತಾ ಇದ್ವಿ ಸರ್, ಅಭಿಮನ್ಯು ಇಲ್ದಲ್ಲೇ ಕಾರ್ಯಾಚರಣೆ ನಡೆಯೋದಿಲ್ಲ ಬೇರೆ ಸಾಕಾನೆಗಳ ಇದ್ರೆ ಅಂತ ಹೇಳಿ. ಆದ್ರೆ ಈಗ ಹೊಸದಾಗಿ ಈ ಟೀಮ್ ಮಾಡಿರುವಂತ ಕೆಲಸ ನಮಗೂ ಕೂಡ ಒಳ್ಳೆ ಒಂದು ಅಚ್ಚರಿನೂ ಆಗಿದೆ, ಒಂದು ಖುಷಿನೂ ತಂದಿದೆ. ಒಳ್ಳೆ ಚೆನ್ನಾಗಿ ನಮ್ಮ ಸಾಕಾನೆಗಳು ನಿಭಾಯಿಸ್ತವೆ ಅನ್ನೋದು ಒಂದು ಭರವಸೆನೂ ಬಂದಿದೆ ಸರ್. ಆದ್ರೆ ಕಾರ್ಯಾಚರಣೆಗಳು ರೋಚಕವಾಗಿರುತ್ತೆ. ಅಲ್ಲ, ಒಂದು ವಿಶೇಷ ಅಂತ ಹೇಳಿದ್ರೆ, ಅಭಿಮನ್ಯು ಕಾಲದಲ್ಲಿ ಹೊಡೆದು ತಳ್ಳುತ್ತಾ ಇದ್ವು ಲಾರಿಗೆ. ಹೌದು. ಆದ್ರೆ ಈಗ ಬೆಲ್ಟ್ ಸಿಸ್ಟಮ್ ಬಂದಿದೆ. ಈಗ ಹೌದು, ಲಾರಿ ಬೆಲ್ಟ್ ಅಲ್ಲಿ ಹಾಕಿ ಎತ್ತಿಟ್ಟು ಬಿಡುದು ಲಾರಿಯಲ್ಲಿ. ಹೌದು ಸರ್. ಈ ಸಿಸ್ಟಮ್ ಬಂದ ನಂತರ ಅಂದ್ರೆ ಆನೆ ಕಾರ್ಯಾಚರಣೆ ಒಂದು 50ರಷ್ಟು ಸರಳ ಆಗಿದೆ ಅನ್ಸುತ್ತಲ್ಲ ಸರ್? ಹೌದು ಸರ್, ಹೌದು ಸರ್. ಯಾಕಂತ ಹೇಳಿದ್ರೆ ಮುಂದೆ ಎಲ್ಲ ನಾವು ಹಿಂದೆ ಎಲ್ಲ ನೋಡಿದ್ದು ಪ್ರಕಾರ ಒಂದು ಹಾದರಳ್ಳಿ ಎಸ್ಟೇಟ್ ಅಲ್ಲಿ ಒಂದು ದೊಡ್ಡ ಗಾತ್ರದ ಒಂದು ಕಾಡಾನೆ ಸೆರೆ ಹಿಡಿಯಲಾಯಿತು ಒಂದು 9 ವರ್ಷ ಹಿಂದೆ ಸರ್. ಆವಾಗ ಆ ಲಾರಿಗೆ ತುಂಬಿಸೋ ತನಕ ಅವಾಗ ಕ್ರೇನ್ ಇಲ್ಲ, ಏನಿಲ್ಲ. ಎಳ್ಕೊ ಬಂದು 2-3 ಕಿಲೋಮೀಟರ್ ಎಳ್ಕೊ ಬಂದು ನಮ್ಮ ಸಾಕಾನೆಗಳು ಅಭಿಮನ್ಯು, ಅರ್ಜುನ ಆ ಸಂದರ್ಭದಲ್ಲಿ ತುಂಬಾ ದೂರ ಎಳ್ಕೊ ಬಂದು ಅದನ್ನ ಲಾರಿಗೆ ನೂಕೋ ತನಕ ನಮ್ಮ ಅಭಿಮನ್ಯು ಫೈಟ್ ಮಾಡಿ 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 ಅಭಿಮನ್ಯುಗೂ ಕೂಡ ಕ್ವಾರೆಲೆಲ್ಲ ಸ್ವಲ್ಪ ರಕ್ತ ಸ್ಟಾರ್ಟ್ ಆಗುತ್ತೆ. ಅಂತ ದೊಡ್ಡ ಗಾತ್ರದ ಆನೆ ಆ ಸಂದರ್ಭದಲ್ಲಿ ಅದನ್ನ ಲಾರಿ ಒಳಗೆ ನೂಕೋ ತನಕ ಅಭಿಮನ್ಯು ಒಂದೇ ಕುಸ್ತಿ ಆಡುತ್ತೆ ಅದ್ರ ಜೊತೆಗೆ. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅರವಳಿಕೆ ಇಳಿದಿರುತ್ತೆ. ಆ ಸಂದರ್ಭದಲ್ಲಿ ಒಂದು ಕಾಡಾನೆನ ಫೈಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಆ ಸಂದರ್ಭದಲ್ಲಿ ಆ ರೀತಿ ಇತ್ತು. ಅಷ್ಟು ಕಷ್ಟಕರವಾಗಿ ಅರ್ಧ ರಾತ್ರಿ ಆಗೋದು, ಹೆಚ್ಚು ಕಡಿಮೆ 9, 10 ಗಂಟೆ 11 ಗಂಟೆ ಸಮಯನೂ ಕೂಡ ಆಗಿದೆ ಲಾರಿಗೆ ಲೋಡ್ ಮಾಡೋ ತನಕ. ಈಗೆಲ್ಲ ಒಂದು
ಈ ಕ್ರೇನ್ ಬಂದ್ಮೇಲೆ ಅರವಳಿಕೆ ಕೊಟ್ಟ ತಕ್ಷಣ ಅದನ್ನ ಹಗ್ಗ ಹಾಕಿ ಎಳ್ಕೊಬಂದು ಒಂದ್ ಕಡೆ ನಿಲ್ಲಿಸ್ಕೊಂಡು ಬೆಲ್ಟ್ ಹಾಕಿ ಕ್ರೇನ್ ಅಲ್ಲಿ ಎತ್ತಿ ಲಾರಿ ಮೇಲೆ ಇಟ್ಬಿಡ್ತಾರೆ ಸರ್. ಅದ್ರ ನಂತರ ಹಾ ಸರ್, ಈಗ 50% ಕೆಲಸ ಏನಾಗುತ್ತೆ, ಅರ್ಧಕ್ಕರ್ಧ ಕೆಲಸ ಒಂದು ಕಡಿಮೆ ಆಯ್ತು ಅಂತಾನೆ ಒಂದು ರಿಸ್ಕ್ ಅಂತ ಹೇಳಿದ್ರೆ, ಈಗ ಒಂದು ಏನು ಒಂದು ಕಠಿಣಕರ ಒಂದು ಕೆಲಸ ಏನಿರುತ್ತೆ ಲಾರಿ ಒಳಗೆ ನೂಕೋದೇ ಒಂದು ತುಂಬಾ ಒಂದು ಕಷ್ಟಕರ ಒಂದು ಕೆಲಸ. ಆಮೇಲೆ ಅದೇ ಒಂದು 50% ಸುಲಭವಾಗುತ್ತೆ ಸರ್. ಈಗ ಆವಾಗ ಆನೆ ಕಾರ್ಯಾಚರಣೆಯು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂದ್ರೆ ಫೈಟ್ ಆಡೋದ್ರಿಂದ. ಹೌದು ಹೌದು, ಫೈಟ್ ಅಭಿಮನ್ಯು ಇರ್ಬೋದು, ಅರ್ಜುನ ಇರ್ಬೋದು, ಇದೆರಡು ಫೈಟ್ ಆಡೋದು ಅವಾಗ ಜೋರಾಗಿ. ಹೌದು ಹೌದು ಸರ್, ಫೈಟ್ ಆಡ್ಕೊಂಡೇ ಬಂದು ಲಾರಿ ಮೇಲೆ ನಿಲ್ಸೋರು ಅವರು. ಹೌದು ಸರ್. ಜನಗಳಿಗೂ ನೋಡಕ್ಕೂ ಒಂದು ರೋಚಕ ಕಾಣ್ತಾ ಇತ್ತು, ಆ ಫೈಟ್ನೇ ನೋಡಕ್ಕೆ ಎಷ್ಟೋ ಜನ ಕಾಯ್ತಾ ಇದ್ರು. ಸುಲಭವಾಗಿ ಈ ಕಾರ್ಯಾಚರಣೆನ ಈಗ ನಿಭಾಯಿಸ್ತಾ ಇದಾರೆ ಸರ್. ಈಗ ಕಷ್ಟಕರ ಅಂತ ಹೇಳಿದ್ರೆ ಒಂದೇ ಸರ್, ಏನು ತೋಟದೊಳಗಡೆ ಡಾಟ್ ಮಾಡೋದಿರ್ಬೋದು, ಟ್ರ್ಯಾಕ್ ಮಾಡಿ ಅದ್ರ ಹಿಂದೆನೇ ಬಂದು ಅದು ಬೀಳೋ ತನಕ ಕಾಯ್ದು ಅದ್ರ ನಂತರ ಅದನ್ನ ಹಗ್ಗ ಹಾಕಿ ಲೋಡಿಗೆ ತಗೋಬರೋ ತನಕ ತುಂಬಾ, ಈಗ ತೋಟದಲ್ಲಿ ಗೊತ್ತಿರ್ಬೋದು ಗಿಡ ಮರಗಳು ಎಲ್ಲ ಇರುತ್ತೆ, ಅದಕ್ಕೆ ಎಳ್ಕೊಬರೋ ತನಕ ಅದನ್ನ ಅರವಳಿಕೆ ಇಳಿದಿರುತ್ತೆ. ಅದೇ ಒಂದು ಕಷ್ಟಕರ ಆದಂತ ಒಂದು ಕೆಲಸ ಸರ್ ಇಲಾಖೆ ಅವರಿಗೆ. ಈ ಆನೆನ ಯಾವ ರೀತಿ ಎಲ್ಲಿ ತಗೊಂಡೋದ್ರಿ ಸರ್? ಮತ್ತೆ ಈಗ ದುಬಾರಿಗೆ ತಗೊಂಡೋದ್ರು ಅಂತ ಕೇಳ್ಪಟ್ಟೆ ಸರ್ ನಾನು. 4 ಗಂಟೆ ಬೆಳಿಗ್ಗೆ 4 ಗಂಟೆ ಬೈರಾಪುರ ಕ್ಯಾಂಪ್ನಿಂದ 4 ಗಂಟೆ ಸುಮಾರಿಗೆ ಹೊರಟಿದೆ ಅಂತ ಹೇಳಿ ಕೇಳ್ಪಟ್ಟೆ ಸರ್ ನಾನು. ಇದು ಸರಿ, ಇದು ಒಂದೇ ಕಾರ್ಯಾಚರಣೆ ಅಂತ ಸರ್? ಇಲ್ಲ ಸರ್, ಇದು ಒಂಟಿಯಾಗೇ ಇತ್ತು ಸರ್. ಯಾಕಂದ್ರೆ ಕೆಪಿ ಕಾಲಾರು, ಪೆನ್ಸಿಲ್ ಕ್ವಾರೆ ಮತ್ತೆ ಜೂನಿಯರ್ ಕರಡಿ ಅನ್ನೋದು ಈ 3 ಆನೆಗಳು ಒಂದ್ ಕಡೆ ಓಡಾಡ್ತಾ ಇರ್ತವೆ, ಒಂದ್ ಕಡೆ ಭೇಟಿ ಆಗ್ತವೆ, ಮತ್ತೆ ಬೇರ್ಪಡ್ತವೆ. ಅದು ಯಾವ ರೀತಿ ತುಂಬಾ ಒಂದು ಜನಗಳ ಮೇಲೆ ದಾಂಧಲೆ ಮಾಡುವಂತ ಕಾಡಾನೆಗಳು ಇಲ್ಲ, ಯಾವ್ದು ನಾವು ಕೇಳ್ಪಟ್ಟಿಲ್ಲ ಇಲ್ಲಿವರೆಗೆ. ಆದ್ರೆ ಇದು ಹೊಸದಾಗೆ ಬಂದು ಈ ರೀತಿ ಒಂದು ಆತಂಕ ಸೃಷ್ಟಿ ಮಾಡಿರುವಂತ ಆನೆ ಇದೆ ಸರ್ ಕಾಡಾನೆ. ಹೌದು ಸರ್, ಅದು ಶುಂಠಿ ಒಂದು ಜಾಗದಲ್ಲಿ ಅಲ್ಲಿ ಒಂದು ದಾಳಿ ಮಾಡಿ ಅಲ್ಲಿ ಒಂದು ಒಬ್ಬರಿಗೆ ಬಲಿ ಪಡೆದಂತ ಆನೆ, ಅಲ್ಲಿಂದ ಆ ಬಲಿ ಪಡೆದ ನಂತರ ಅಲ್ಲಿಂದ ಒಂದ್ 8 ದಿವಸ ಆದ ನಂತರ ನಮ್ಮ ಸಕಲೇಶ್ಪುರ ರೇಂಜ್ ಕಡೆಗೆ ಕಾಣಿಸ್ಕೊಳ್ತಾನೆ ಸರ್. ಇದು ಈಗ ಕಾಣಿಸ್ಕೊಂಡ ನಂತರ ಸಕಲೇಶ್ಪುರ ರೇಂಜ್ ಕಡೆಗೆ, ಬೇಲೂರು ರೇಂಜ್ ಕಡೆಗೆ ಅಪ್ಪಿ ಒಂದ್ ಮನೆ ಹತ್ರ ನಾಯಿನ ಬೆರೆಸ್ಕೊಂಡು ಹೋಗುತ್ತೆ, ಜನಗಳ ಮೇಲೆ ಮನೆ ಹತ್ರನೇ ಹೋಗ್ಬಿಡುತ್ತೆ. ಅದ್ರ ನಂತರ ಅಲ್ಲಿಂದ ಮತ್ತೆ ವಾಪಸ್ ಸಕಲೇಶ್ಪುರ ರೇಂಜ್ ಕಡೆಗೆ ಹೋಗುತ್ತೆ, ಅಲ್ಲಿ ಒಂದು ಮಹಿಳೆನೇ ಒಂದು ಹೆಣ್ಮಗಳ ಒಂದು ಬಲಿ ತಗೊಳುತ್ತೆ. ಇದು ಅದೊಂದು ಎಲ್ಲಾರ ಒಂದು ಮನಸ್ಸಲ್ಲಿ ಒಂದು ದುಃಖ ತರುವಂತ ಸಂಗತಿ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಆ ಪಾಪ ಒಂದು ಮಹಿಳೆ ಬೆಳಿಗ್ಗೆ ಆನೆ ಇದೆ ಇಲ್ಲೇ ಏನು ಗೊತ್ತಿಲ್ಲ, ಅಲ್ಲಿ ಆನೆ ಇರ್ಲಿಲ್ಲ ಕೂಡ, ಯಾವುದೇ ಮಾಹಿತಿ ಕೂಡ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಏಕಾಏಕಿ ಈ ಪುಂಡಾನೆ ಹೋಗಿ ಅವ್ರ ಮೇಲೆ ದಾಳಿ ಮಾಡಿದ್ದು ಆ ಕುಟುಂಬಕ್ಕೆ ಒಂದು ತುಂಬಲಾರದ ನಷ್ಟ ಸರ್. ಯಾಕೆ ತೋಟದಲ್ಲಿ ಏನ್ ಮಾಡ್ತಾರೆ ಸರ್, ಈಗ ಕಾಫಿ ಕೊಯ್ಲೆಲ್ಲ ಆದ್ಮೇಲೆ ಒಂದು ಸುಣ್ಣ ಚೆಲ್ಲುವಂತ ಕೆಲಸ ಮಾಡ್ತಾರೆ ಸರ್. ಗಿಡಗಳಿಗೆ ಸುಣ್ಣ ಹಾಕೋದ್ರಿಂದ ಅದರಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದೆಲ್ಲ ಒಂದು ಕೊಲ್ಲಲ್ಪಡುತ್ತೆ ಸರ್ ಸುಣ್ಣದಿಂದ. ಆಗ ಅದೇನಾಗುತ್ತೆ, ಹೌದು ಸರ್, ಕ್ರಿಮಿನಾಶಕ. ಯಾಕಂದ್ರೆ ಸುಣ್ಣ ಸುಡುತ್ತೆ ಸರ್. ಬಿಸಿಲು ಬಿದ್ದಾಗ ಏನಾಗುತ್ತೆ, ಅದು ಇಗ್ನಿ ಬಿದ್ದಾಗ ಅದ್ರಲ್ಲಿ ಇರುವಂತ ಒಂದು ಕ್ರಿಮಿಗಳು ಎಲ್ಲ ಸತ್ತೋಗುತ್ತೆ, ಕೀಟಗಳು ಕೊಲ್ಲಲ್ಪಡುತ್ತೆ. ಹಾಗಾಗಿ ಅದೇನ್ ಮಾಡ್ತಾರೆ, ಈ ಕಾಫಿ ಕುಯ್ಲ್ ಆದ್ಮೇಲೆ ಅದು ಸುಣ್ಣ ಚೆಲ್ಲುವಂತ ಕೆಲಸ ಬೇಗ ಮಾಡ್ಬಿಡ್ತಾರೆ ಸರ್. ಆ ರೀತಿ ಈಗ ಬೆಳಿಗ್ಗೆ 8:30 9 ಗಂಟೆ ಸಮಯಕ್ಕೆ ಹೋಗ್ತಾರೆ. 1/4 ಗಂಟೆನೂ ಕೆಲಸ ಮಾಡಿರಲ್ಲ ಸರ್ ಅವರು. ಆನೆ ಇದೆ ಅಂತಾನೆ ಮಾಹಿತಿ ಕೂಡ ಇರಲ್ಲ. ಪಾಪ ಅವರು ವಯಸ್ಸಾದಂತ ಒಬ್ರು ತಾಯಿ ಇದಾರೆ, ಅವರಿಗೂ ಕೂಡ ಕ್ಯಾನ್ಸರ್ ಆಪರೇಷನ್ ಇದೇ ಹೆಣ್ಮಕ್ಳು ನಿಂತಿ ಎಲ್ಲೆಲ್ಲೋ ದುಡ್ಡು ಹೊಂದಿ ಸಾಲ ಸೂಲ ಮಾಡಿ ಆ ಕ್ಯಾನ್ಸರ್ ಆಪರೇಷನ್ ಮಾಡಿಸಿರ್ತಾರೆ. ಇವರೇ ಆ ಕುಟುಂಬಕ್ಕೆ ಒಂದು ಆಧಾರವಾಗಿರ್ತಾರೆ ಸರ್ ಈ ಹೆಣ್ಮಕ್ಳೆ. ಇದು ಆನೆ ನೋಡಿದ ಈ ಜನಗಳಿಗೆ ನೋಡಿದಂತ ಆನೆ ಏಕಾಏಕಿ ಇವ್ರ ಮೇಲೆ ಬೆರೆಸ್ಕೊಂಡು ಬರುತ್ತೆ. ಆ ಸಂದರ್ಭದಲ್ಲಿ ಇವರು ಎಲ್ಲ ಬಿಟ್ಟು ಓಡ್ತಾರೆ. ಇವ್ರು 3 ಜನ ಇರ್ತಾರೆ ಸರ್, ತಾಯಿ, ಮಗಳು ಮತ್ತೆ ಒಬ್ರು ಮಹಿಳೆ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಕೆಳಗೆ ಓಡ್ತಾರೆ ಸರ್, ಡೌನ್ ಅಲ್ಲಿ ಓಡ್ತಾರೆ. ಒಬ್ರು ಏನ್ ಮಾಡ್ತಾರೆ, ಆ ಬಂದಂತ ಆನೆ ಎಲ್ಲಿ ಕೂತಿದ್ರು ಅಲ್ಲೇ ಮಂಕೋಬಿಡ್ತಾರಂತೆ ಸರ್. ಸಾಯಿಸಾದವ್ರೆ ಸಾಯಿಸ್ಬಿಡು ಅಂತ. ಯಾಕಂದ್ರೆ ಅವ್ರಿಗೆ ಓಡಕ್ ಶಕ್ತಿನೂ ಇಲ್ಲ, ವಯಸ್ಸಾಗಿದೆ, ಕ್ಯಾನ್ಸರ್ ಆಪರೇಷನ್ ಕೂಡ ಆಗಿದೆ. ಅವ್ರು ನೋಡ್ತಲೇ ಕೈ ಜೋಡಿಸ್ಕೊಂಡು ಮಲಗ್ ಬಿಡ್ತಾರಂತೆ ಸರ್. ಈ ಕಾಡಾನೆ ಏನ್ ಮಾಡುತ್ತೆ, ಅವ್ರಿಗೆ ನೋಡಿರೋದಿಲ್ಲ. ಈ ಹೆಣ್ಮಕ್ಳು ಏನ್ ಓಡ್ತಾ ಇರುತ್ತೋ ತುಂಬಾ ದೂರ ಒಂದು 100 ಮೀಟರ್ ಓಡಿರ್ತಾರೆ ಸರ್. ಆಲ್ರೆಡಿ ಇವರು 100 ಮೀಟರ್ ಓಡಿರ್ತಾರೆ, ಆದ್ರೂ ಕೂಡ ಬೆರೆಸ್ಕೊಂಡೇ ಹೋಗುತ್ತೆ. ಪಾಪ ಅವರಿಗೆ ದಿಬ್ಬ ಸಿಗುತ್ತೆ, ಆ ತೋಟದಿಂದ ಮೇಲ್ ಹತ್ತಿ ಓಡಬೇಕು. ಆ ಹತ್ತೋ ಟೈಮಲ್ಲಿ ಮನುಷ್ಯನ್ಗೆ ಹೆಣ್ಮಕ್ಳು ಓಡಕ್ಕೆ ಅಷ್ಟು ಸುಲಭವಾಗಿ ಆಗಿಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಈ ಕಾಡಾನೆ ಬಂದು ಅವ್ರ ಮೇಲೆ ದಾಳಿ ಮಾಡಿ ತುಣಿದು ಹಾಕುತ್ತೆ ಸರ್. ಕಾಲ್ ಮೇಲೆ ತುಣಿಯುತ್ತೆ, ಕಾಲ್ ಮುರಿದೋಗಿರುತ್ತೆ. ಆದ್ರೆ ಮತ್ತೆ ಅವ್ರ ಮೇಲೆ ದಾಳಿ ಮಾಡಿದ ನಂತರ ಸರ್ ಇನ್ನೊಂದು ಹೆಣ್ಮಕ್ಳು ಇರುತ್ತೆ ಸರ್, ಇನ್ನೊಂದು ಹೆಣ್ಮಕ್ಳು ಓಡಿರುತ್ತೆ ಸರ್. ಅವ್ರನ್ನ ಹಿಂಬಾಲಿಸ್ಕೊಂಡು ಮತ್ತೆ ಓಡುತ್ತಂತೆ ಸರ್. ಅದು ಅವ್ರಿಗೊಂದು ಮನೆ ಸಿಗುತ್ತೆ, ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಎಸ್ಟೇಟ್ ಇದೆ, ಆ ಒಂದು ಮನೆ ಸಿಗುತ್ತೆ ಸರ್ ರೋಡ್ ಸೈಡ್ ಅಲ್ಲಿ. ಅಲ್ಲಿ ಹೋಗಿ ಅವರು ನುಗ್ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೂ ಕೂಡ ಅವರು ಪ್ರಾಣ ಬಲಿ ತೆಗೆಯುವಂತ ಕೆಲಸ ಮಾಡೋದು ಸರ್ ಈ ಕಾಡಾನೆ. ಅದಾಗಿ 24 ಗಂಟೆಯಲ್ಲೇ ಕಾರ್ಯಾಚರಣೆ ಆಗುತ್ತೆ.
ಸಚಿವರಿಗೆ ಮನವಿ ಮಾಡಿ ಈ ಕಾರ್ಯಾಚರಣೆ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಭರವಸೆ ಕೊಟ್ಟಿರ್ತಾರೆ. ಅದಾದ ನಂತರ 24 ಗಂಟೆ ಒಳಗಡೆನೆ ಈ ನಮ್ಮ ಸಾಕಾನೆಗಳು ನಮ್ಮ ಭೈರಾಪುರ ಕ್ಯಾಂಪಿಗೆ ಬರುತ್ತೆ ಸರ್. ಈ ಸತಿ ಬಿಕ್ಕೋಡ್ ಕ್ಯಾಂಪ್ ನ ಬಿಟ್ಟು ಭೈರಾಪುರದಲ್ಲಿ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಭೀಮಾ ಅಂಡ್ ಗ್ರೂಪ್ ಮತ್ತೆ ಇಲ್ಲಿರುವಂತ ಕಾಡಾನೆಗಳು ತುಂಬಾ ಜಗ್ಗೋರ್ನಹಳ್ಳಿ ಮತ್ತೆ ಈ ಬಿಕ್ಕೋಡ್ ಭಾಗದಲ್ಲಿ ಓಡಾಡುವಂತ ಸಂದರ್ಭಗಳು ತುಂಬಾ ಇದೆ ಸರ್ ರಾತ್ರಿ ಹೊತ್ತು. ಆ ಸಂದರ್ಭದಲ್ಲಿ ಸಾಕಾನೆಗಳನ್ನ ಬಿಕ್ಕೋಡಲ್ಲಿ ಕ್ಯಾಂಪ್ ಹಾಕೋದ್ ಬೇಡ ಅಂತ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಅನ್ಕೊಂಡಿರ್ಬೋದು. ಈ ಸತಿ ನಮ್ಮ ಆಲೂರು ಭಾಗ ಭೈರಾಪುರದಲ್ಲಿ ಆನೆ ಕ್ಯಾಂಪ್ ಮಾಡಿದ್ರು ಸರ್. ಇದು ಹೌದು ಸರ್, ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹೊರಟಂತ ಸಾಕಾನೆಗಳು ಹೆಚ್ಚು ಕಡಿಮೆ ಒಂದು 2:30-3 ಗಂಟೆ ಮೇಲೇನೆ ಆಗಿರುತ್ತೆ ಸರ್. ಇಲ್ಲಿ ಬಿಲ್ಗುಳ್ಳಿ ಎಸ್ಟೇಟಿಗೆ ಬರೋ ತನಕ ಎಸ್ಟೇಟ್ ಅಲ್ಲಿ ಈ ಕಾಡಾನೆ ಇತ್ತು. ಮಾಹಿತಿ ಕೊಟ್ಟ ನಂತರ ITF ಅಲ್ಲಿಂದ ಸಾಕಾನೆಗಳು 3-3:30 ಬರುತ್ತೆ. 3:30 ಬಂದಂತ ಕಾರ್ಯಾಚರಣೆ ಒಂದು 5 ರಿಂದ 6 ಗಂಟೆ ಸಮಯ ಹಿಡಿಯುತ್ತೆ ಸರ್. ಇದನ್ನ ಎಲ್ಲ ಸೆರೆ ಹಿಡಿದು ಲೋಡ್ ಮಾಡೋ ತನಕ. ಕಾರ್ಯಾಚರಣೆ ಅಯ್ಯಪ್ಪನ ನೇತೃತ್ವದಲ್ಲಿ ಯಶಸ್ವಿ ಆಯ್ತು ಅಂತೀರಾ? ಹೌದು ಸರ್. ಈಗ ನಮ್ಮ ಸಾಕಾನೆ ಅಂತ ಹೇಳಿದ್ರೆ ಸಾಕಾನೆ ಮೇಲೆ ನಾವು ಎಲ್ಲ ಹೇಳ್ತಾ ಇದ್ವಿ ಅಭಿಮನ್ಯು ಇದ್ರೇನೆ ಕಾರ್ಯಾಚರಣೆ ಅಂತ ಹೇಳ್ಬಿಟ್ಟು. ಈಗ ನಮ್ಗೆ ಒಂದು ಈ ಕಾರ್ಯಾಚರಣೆ ಎಲ್ಲ ನೋಡಿದ್ಮೇಲೆ ನಮ್ಮ ಎಲ್ಲಾ ಸಾಕಾನೆಗಳು ಕೂಡ ತುಂಬಾ ಚೆನ್ನಾಗಿ ಅದಕ್ಕೆ ಕೊಟ್ಟಂತ ಕಾರ್ಯನ ನಿಭಾಯಿಸುತ್ತೆ ಅಂತ ಹೇಳಿ ಮಾವುತರಾಗಿರ್ಬೋದು, ಕಾವಾಡಿಗಳಾಗಿರ್ಬೋದು, ಇಲಾಖೆಯರಾಗಿರ್ಬೋದು ಇದೊಂದು ಕಾರ್ಯಾಚರಣೆ ನೋಡಕ್ಕೆ ಎಲ್ಲ ಕೂಡ ಈಗ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಸರ್. ಇದು ಹೊಸದಾಗಿ ಒಂದು ಅನುಭವನೇ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಂದೆ ನಮ್ಮ ಅಭಿಮನ್ಯು ಇರ್ತಾ ಇದ್ದ ಯಾವತ್ತು, ಈಗ ಅದಕ್ಕೆ ಕರ್ಕೊಂಡ್ ಬಂದಿಲ್ಲ. ಈಗ ಬಂದಿರುವಂತ ಆನೆಗಳು ಧನಂಜಯ, ಸುಗ್ರೀವ, ಲಕ್ಷ್ಮಣ, ಅಯ್ಯಪ್ಪ ಮತ್ತೆ ಶ್ರೀರಾಮ, ಈ ಆನೆಗಳಲ್ಲೂ ಕೂಡ ಮುಂದಾಳತ್ವ ನಮ್ಮ ಅಯ್ಯಪ್ಪ ನಿಭಾಯಿಸ್ತಾನೆ ಅಂದ್ರೆ ತುಂಬಾ ರೋಚಕ ಸರ್, ಅಚ್ಚರಿ ಪಡುವಂತ ವಿಷಯ ಸರ್. ತುಂಬಾ ಧನ್ಯವಾದ ಸರ್.